ಹೊಸ ಅರ್ಥ ನೀಡಿದ ಸಪ್ತ ಗುರುಗಳ ಸೃಜನಶೀಲ ಕನಸಾಗಿದೆ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ. ಏಳು ಜನರ ಆತ್ಮವಿಶ್ವಾಸ, ನಿರಂತರ ಕ್ರಿಯಾಶೀಲ ಶ್ರಮ ಹಾಗೂ ವಿಭಿನ್ನ ಪ್ರತಿಭೆಗಳ ಸಮನ್ವಯ ಪ್ರಯತ್ನದ ಫಲವಾಗಿ ಕಾರ್ಕಳದ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ ಶಿಕ್ಷಣ ಕ್ಷೇತ್ರದಲ್ಲೇ ವಿಶಿಷ್ಟ ಕ್ರಾಂತಿ ಮೂಡಿಸಿದೆ. ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್ ಎಸ್ ಎಲ್, ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯ ಸಹ ಸಂಸ್ಥಾಪಕರು. 7 ಜನ ಸಮಾನ ಮನಸ್ಕ ಉಪನ್ಯಾಸಕರು ಸೇರಿ ನಿರ್ಮಾಣ ಮಾಡಿರ್ತಕ್ಕಂಥ ಸಂಸ್ಥೆ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ. 2019ರಲ್ಲಿ ಈ ಸಂಸ್ಥೆಯ ಆರಂಭಿಕ ಪ್ರಯತ್ನಗಳನ್ನ ಮಾಡಿದ್ವಿ. 7 ಜನರು ಕೂಡ ಉಪನ್ಯಾಸಕರಾಗಿದ್ದು ಈ ಸಂಸ್ಥೆನ ಮಾಡಿರುವಂಥದ್ದು. ಯಾವುದೇ ಉದ್ಯಮಿಗಳ ನೆರವಿಲ್ಲದೆ ಉಪನ್ಯಾಸಕರ ಆಲೋಚನೆಯಲ್ಲಿ ಶಿಕ್ಷಕರು ಮಾತ್ರ ವಿದ್ಯಾರ್ಥಿಗಳ, ಪಾಲಕರ ಮತ್ತು ಈ ಸಮುದಾಯದ ನಿಜವಾದ ಆಶಯವನ್ನು ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವ ಪರಿಕಲ್ಪನೆಯಲ್ಲಿ ಶಿಕ್ಷಕರೇ ಸೇರಿ ಈ ಸಂಸ್ಥೆನ ನಿರ್ಮಾಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಕರಾವಳಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ದಶಕಕ್ಕೂ ಹೆಚ್ಚು ಕಾಲ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಗುರುತರ ಹುದ್ದೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ 7 ಜನ ಶಿಕ್ಷಕರು ಸಮಾಜಕ್ಕೆ ಮಾದರಿ ಸಂಸ್ಥೆ ನಿರ್ಮಿಸಬೇಕೆಂಬ ಮಹತ್ತಾದ ಕನಸಿನೊಂದಿಗೆ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿದ್ರು. ಕಡಿಮೆ ಶುಲ್ಕದಲ್ಲಿ ಅತ್ಯಾಧುನಿಕ ಹೈಟೆಕ್ ಶಿಕ್ಷಣ ನೀಡಬೇಕು ಎಂಬ ಆಶಯವೇ ಕ್ರಿಯೇಟಿವ್ನ ಮೂಲ ತತ್ವ. 2019ರಲ್ಲಿ ಆರಂಭ ಮಾಡಿದ ಕೆಲವೇ ತಿಂಗಳುಗಳಲ್ಲಿ 2020ರ ಆರಂಭದ ಪರ್ವ ಕೋವಿಡ್ನ ಸಂಕಷ್ಟ ಎದುರಿಸಬೇಕಾಯಿತು. ಕೋವಿಡ್ನ ಸವಾಲಿನಿಂದಾಗಿ ನಾವು ಲಾಕ್ಡೌನ್ನ ಬಹುದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಆರ್ಥಿಕವಾಗಿ ನಾವ್ಯಾರು ಕೂಡ ಬಹುದೊಡ್ಡ ಉದ್ಯಮಿಗಳಾಗದೇ ಇರುವ ಕಾರಣಕ್ಕಾಗಿ ನಮ್ಮ ಹತ್ರ ಅಷ್ಟೊಂದು ಆರ್ಥಿಕವಾದಂತಹ ಕ್ರೋಢೀಕರಣ ಇರಲಿಲ್ಲ. ಸಹಜವಾಗಿ ಬ್ಯಾಂಕ್ಗಳು ಕೂಡ ಮೊದಲಿಗೆ ಇಂತಹ ಸಂಸ್ಥೆಗಳಿಗೆ ನೆರವು ಕೊಡುವಂಥದ್ದು ಕೂಡ ಬಹಳ ಕಷ್ಟ. ಅವೆಲ್ಲವನ್ನು ದಾಟಿ ನಿಲ್ಲಲಿಕ್ಕೆ ನಮಗೆ ಹಲವಾರು ಜನ ಸ್ನೇಹಿತರು, ನಮ್ಮ ಸಂಬಂಧಿಕರು ಸಹಕಾರವನ್ನು ಮಾಡಿದರು. ಮೊದಲಿಗೆ ಲಾಕ್ಡೌನ್ ಬಂದ ಪರಿಣಾಮವಾಗಿ ಒಂದಷ್ಟು ಹೊಸ ಸವಾಲುಗಳನ್ನು ಎದುರಿಸಬೇಕಾಯಿತು. ಆದರೆ ಆನ್ಲೈನ್ ತರಗತಿಗಳಲ್ಲಿ ನಾವೇ ಶಿಕ್ಷಕರಾಗಿದ್ದರಿಂದ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ವಿ. ವಿದ್ಯಾರ್ಥಿಗಳ ಜೊತೆಗೆ ಪಾಲಕರು ಆ ಕ್ಲಾಸ್ಗಳನ್ನು ನೋಡ್ತಾ ಇದ್ದರು. ಒಂದು ಒಳ್ಳೆಯ ಗುಣಾತ್ಮಕತೆಯ ತರಗತಿಗಳನ್ನ ಕೊಟ್ಟ ಪರಿಣಾಮವಾಗಿ ನಾವು ಮೊದಲ ವರ್ಷವೇ ಯಾವುದೇ ಬಹುದೊಡ್ಡ ಸಮಸ್ಯೆನ ಎದುರಿಸದೆ, ಅಂದರೆ ನಮ್ಮ ದಾಖಲಾತಿಯ ವಿಚಾರದಲ್ಲಿ 173 ವಿದ್ಯಾರ್ಥಿಗಳು ನಮಗೆ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದ್ದ ಸಂಖ್ಯೆಗಿಂತ ಹೆಚ್ಚು ಸಂಖ್ಯೆ ನಮಗೆ ಮೊದಲ ವರ್ಷ ದಾಖಲಾತಿ ಆಯಿತು. 173 ವಿದ್ಯಾರ್ಥಿಗಳಿಂದ ಆರಂಭವಾದಂತಹ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯ ಪಯಣ ಇವತ್ತಿಗೆ 5 ವರ್ಷಗಳನ್ನು ಪೂರೈಸಿದೆ. ಈ 5 ವರ್ಷಗಳ ಸಂಭ್ರಮದಲ್ಲಿ ಸುಮಾರು ಈಗ ನಮ್ಮಲ್ಲಿ ಕಾರ್ಕಳದ ಕ್ಯಾಂಪಸ್ನಲ್ಲಿಯೇ 2,500 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ನಮ್ಮ ಅಂಗಸಂಸ್ಥೆಗಳು ಉಡುಪಿ ಮತ್ತು ಹಾಸನವು ಸೇರಿದಂತೆ ಒಟ್ಟು 4,000 ವಿದ್ಯಾರ್ಥಿಗಳು PU ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ. ಕೇವಲ ಒಂದು ಕಾಲೇಜು ಮಾತ್ರವಲ್ಲ, ಇದು ವಿದ್ಯಾರ್ಥಿಗಳ ಜೀವನ ರೂಪಿಸುವ ಮಹೋನ್ನತ ಪ್ರೇರಣಾ ಕೇಂದ್ರ. ಅನುಭವಿ ಉಪನ್ಯಾಸಕರ ಸಮರ್ಥ ಬೋಧನೆ, ಪರಿಪಕ್ವ ಶೈಕ್ಷಣಿಕ ವೇಳಾಪಟ್ಟಿ, ಹೈಟೆಕ್ ಕ್ಯಾಂಪಸ್ ವ್ಯವಸ್ಥೆ, ಪಠ್ಯದ ಜೊತೆಗೆ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಮೌಲ್ಯಗಳನ್ನು ಬೆಳೆಸುವ ಶಿಕ್ಷಣ ವಿಧಾನ, ಇವೆಲ್ಲವೂ ಕ್ರಿಯೇಟಿವ್ ಶಿಕ್ಷಣವನ್ನ ವಿಭಿನ್ನವಾಗಿಸುತ್ತವೆ. ನಮ್ಮ ಸಂಸ್ಥೆಯ ವೈಶಿಷ್ಟ್ಯತೆ ಏನು ಅಂತಂದರೆ, ಕಾಲೇಜು ಸ್ಟಾರ್ಟ್ ಆದಂಥ ಸಮಯದಲ್ಲಿ 1 ವಾರದ ನಂತರ ನಾವು ಅವರಿಗೆ ತಮಗೆಲ್ಲರಿಗೂ ಗೊತ್ತಿದ್ದಂತೆ ಈಗಿನ ಕಾಲಮಾನಘಟ್ಟದ ಪ್ರತಿಷ್ಠಿತ ಎಕ್ಸಾಮಿನೇಷನ್ಸ್ಗಳಾದಂಥ ನೀಟ್ ಆಗಿರ್ಬೋದು, JEE ಆಗಿರ್ಬೋದು, JEE ಆರ್ಕಿಟೆಕ್ಚರ್ ಆಗಿರ್ಬೋದು, IIT ಅಡ್ವಾನ್ಸ್ ಆಗಿರ್ಬೋದು, KCET ಆಗಿರ್ಬೋದು, ನಿಫ್ಟ್ ಆಗಿರ್ಬೋದು, NID ಆಗಿರ್ಬೋದು, ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ CA ಮತ್ತು CS ಮತ್ತು CMA ಕ್ಲಾಸಸ್ಗಳನ್ನು ಮಕ್ಕಳಿಗೆ ನಾವು ಕಾಲೇಜ್ ಸ್ಟಾರ್ಟ್ ಆದಂಥ 1 ವಾರದ ನಂತರ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ತೀವಿ. ಯಾವುದೇ ಈ ಒಂದು ಎಕ್ಸಾಮಿನೇಷನ್ಗಳಿಗೆ ನಾವು ಪ್ರಿಪೇರ್ ಮಾಡಬೇಕು ಅಂದರೆ ನಮ್ಮಲ್ಲಿ ಸರಿಯಾದ ರೀತಿಯಾದಂಥ ಒಂದು ಪಠ್ಯಕ್ರಮಗಳನ್ನು ಇರಬೇಕು.
ಬೇಸಿಕಲಿ ನಾವು ಎಲ್ಲ 7 ಜನ ಸಹಿತ ಈ ಒಂದು ಶಿಕ್ಷಣ ವೃತ್ತಿಯಿಂದ ಬಂದ ಕಾರಣಕ್ಕೋಸ್ಕರ ನಾವೇ ಒಂದು ಸ್ಟಡಿ ಮೆಟೀರಿಯಲ್ಗಳನ್ನು ಪ್ರಿಪೇರ್ ಮಾಡಿದೆ. ಯಾಕೆಂದರೆ ಹಲವಾರು ಸಂಸ್ಥೆಗಳಲ್ಲಿ ಒಂದಿಷ್ಟು ವರ್ಷಗಳ ಕಾಲ ನಾವು ವರ್ಕ್ ಮಾಡಿ ಬಂದಿದ್ದೀವಿ. ಹಾಗೆ ನಮ್ಮ ಜೊತೆ ಇದ್ದಂಥ ಶಿಕ್ಷಕ ವರ್ಗದ ಟೀಮು ಸಹಿತ ಒಂದಿಷ್ಟು ಕಾಲಗಳ ಎಕ್ಸ್ಪೀರಿಯನ್ಸ್ ಇದ್ದ ಕಾರಣಕ್ಕೋಸ್ಕರ ನಮ್ಮದೇ ಆದಂಥ ಮೆಟೀರಿಯಲ್ಸ್ಗಳನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಬೇರೆ ಬೇರೆ ಸಂಸ್ಥೆಗಳ ಮತ್ತು ಬೇರೆ ಬೇರೆ ಪ್ರತಿಷ್ಠಿತ ದೇಶ ಮಟ್ಟಗಳ ಕಾಲೇಜ್ಗಳನ್ನು ಮೆಟೀರಿಯಲ್ನ ರೆಫರ್ ಮಾಡಿ ನಾವು ಮಕ್ಕಳಿಗೆ ಏನು ಬೇಕು ಅಷ್ಟೇ ರೀತಿಯಾದಂಥ ಕೋಚಿಂಗ್ ವ್ಯವಸ್ಥೆಗೆ ಪಠ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಕೇವಲ 5 ವರ್ಷಗಳಲ್ಲಿ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ ರಾಷ್ಟ್ರ ಮಟ್ಟದಲ್ಲಿ ತನ್ನ ಗುರುತನ್ನ ಮೂಡಿಸಿದೆ. ಕೆಸಿಇಟಿ, ನೀಟ್, ಜೆಇಇ, ಸಿಇಟಿ, ಎನ್ಡಿಎ, ನಾಟಾ, ಸಿಎ, ಸಿಎಸ್ಇಇಟಿ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ರಿಯೇಟಿವ್ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. ಏಮ್ಸ್, ಐಐಟಿ, ಎನ್ಐಟಿ, ಐಐಎಸ್ಸಿ, ಜೆಐಪಿಎಂಇಆರ್ ಮುಂತಾದ ದೇಶದ ಅತ್ಯುನ್ನತ ಸಂಸ್ಥೆಗಳಿಗೆ ನೂರಾರು ವಿದ್ಯಾರ್ಥಿಗಳು ಆಯ್ಕೆಯಾಗಿರುವುದು ಕ್ರಿಯೇಟಿವ್ನ ಶಿಕ್ಷಣ ಗುಣಮಟ್ಟಕ್ಕೆ ಸಾಕ್ಷಿ. ಯಾವುದೋ ಒಂದು ಮಗು ಕಾಲೇಜಿಗೆ ಬಂದಾಗ ಯಾವುದು ಗೊತ್ತಿರಲ್ಲ, ಅಪ್ ಟು 10 ತನಕ ಅವರು ಮನೆಯಲ್ಲಿ ಕೂತು ಟೀಚರ್ಸ್ ಹೇಳಿದ್ದನ್ನು ಬೈ ಹಾರ್ಟ್ ಮಾಡಿಕೊಂಡು ಕ್ಲಾಸ್ಗೆ ಬಂದು ರಿಸಲ್ಟ್ ತೆಗೆದು ಹೋಗ್ತಾ ಇರ್ತಾರೆ. ಆದರೆ ಇಲ್ಲಿ ಬರುವಾಗ ಅವರು ಫ್ಯೂಚರನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಡು, ಅಂದರೆ ಅವ್ರದ್ದು ಒಂದು ಏಮ್ ಇರುತ್ತೆ, ನಾನು ಇಂಜಿನಿಯರ್ ಮಾಡಬೇಕು ಅಥವಾ ಡಾಕ್ಟರ್ ಮಾಡಬೇಕು, ಆರ್ಕಿಟೆಕ್ಟ್ ಮಾಡಬೇಕು ಅನ್ನೋಂಥ ಒಂದು ಕನಸು ಇರುತ್ತೆ. ಬಟ್ ಅವ್ರಿಗೆ ಯಾವುದು ಕೋರ್ಸ್ ತಗೊಳ್ಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಬಂದಂತಹ ಮಕ್ಕಳಿಗೆ ನಾವು 1-1.5 ಗಂಟೆ ಅವರನ್ನು ಕೂರಿಸಿ ಎಲ್ಲವನ್ನು ನಾವು ಹೇಳಿಕೊಡ್ತೇವೆ. ಅಂದರೆ ಇನ್ಫಾರ್ಮೇಷನ್ ಅವರು ಇಲ್ಲಿ ಸೇರದೇ ಇರಲಿ, ನಾವು ಬಂದಂತಹ ಮಕ್ಕಳಿಗೆ ಎಲ್ಲ ಇನ್ಫಾರ್ಮೇಷನನ್ನು ಕೊಡ್ತೇವೆ. ಕಳೆದ ಬಾರಿ ಸುಮಾರು 4500 ಮಕ್ಕಳು ಇಲ್ಲಿ ವಿಸಿಟ್ ಮಾಡಿದ್ರು, ಎಕ್ಸಾಮ್ ಬರೆದಿದ್ರು. 750 ಮಕ್ಕಳಿಗೆ ನಾವು ಅಡ್ಮಿಷನನ್ನು ಕೊಟ್ಟಿದ್ವಿ. ರಿಮೈನಿಂಗ್ ಮಕ್ಕಳಿಗೆ ಏನಿದ್ದಾರೆ ನೋಡಿ, ಅವರಿಗೆ ನಾವು ಕೂಡ ಕ್ಲಿಯರಾಗಿ ಯಾವ ಕೋರ್ಸ್ ತಗೊಳ್ಬೇಕು, ಯಾವ ಕೋರ್ಸ್ ತಗೊಂಡ್ರೆ ಹೇಗೆ ಮುಂದೆ ನಿಮ್ಮನ್ನು ರೀಚ್ ಮಾಡ್ಬೋದು ಅನ್ನುವಂಥದ್ದನ್ನು ಎಲ್ಲವನ್ನು ಕೂಡ ನಾವು ಅವರಿಗೆ ತಿಳಿಸಿಕೊಡ್ತಾ ಹೋಗ್ತೇವೆ. ಹಾಗೆಯೇ ನಾವೀಗ ವ್ಯವಸ್ಥೆಯನ್ನು ಮಾಡ್ತಾ ಓಕೆ ನಾವೀಗ ಒಂದು ಕಾಲೇಜನ್ನು ಹೇಗೆ ಮಾಡಿದ್ದೇವೆ ಅಂತ ಹೇಳಿದರೆ, ನನ್ನ ಮಗು ಈ ಕಾಲೇಜಿಗೆ ಬಂದರೆ ಹೇಗೆ ಬೇಕು, ಕ್ಲಾಸ್ ರೂಮ್ ಹೇಗೆ ಬೇಕು, ವ್ಯವಸ್ಥೆಗಳು ಹೇಗೆ ಬೇಕು ಅನ್ನೋದು ನಾವು ತಿಳ್ಕೊಂಡು ಆ ರೀತಿಯಲ್ಲಿ ನಾವು ಒಂದು ಕಾಲೇಜನ್ನು ಸ್ಥಾಪಿಸಿದ್ದೇವೆ. ಈಗ ಒಂದು ಕ್ಲಾಸ್ ರೂಮ್ ಅಂತ ಆದರೆ ಎಲ್ಲ ಮಕ್ಕಳಿಗೆ ಒಂದು ಕಾಣುವಾಗ, ಈಗ ನಾವು ಚಿಕ್ಕಂದಿರುವಾಗ ತುಂಬ ದೊಡ್ಡ ತರಗತಿ ಇತ್ತು, ನಾವೊಂದು ಲಾಸ್ಟ್ ಬೆಂಚಲ್ಲಿ ಕೂರ್ತಾ ಇದ್ದರೆ ಟೀಚರ್ ನಮಗೆ ಕಾಣ್ತಾ ಇರಲಿಲ್ಲ, ಟೀಚರಿಗೆ ನಾವು ಕಾಣ್ತಾ ಇರಲಿಲ್ಲ. ಸೊ ಇಲ್ಲಿ ಹಾಗಲ್ಲ, ನಾವು ಒಂದು 30x30 ರೂಮ್ಸಲ್ಲಿ, ಕ್ಲಾಸ್ ರೂಮ್ಸಲ್ಲಿ ಟೀಚರ್ಸಿಗೆ ಕೂಡ ಮಕ್ಕಳು ಕರೆಕ್ಟಾಗಿ ಕಾಣ್ತಾರೆ, ಮಕ್ಕಳಿಗೆ ಕೂಡ ಟೀಚರ್ ಕಾಣ್ತಾರೆ, ಬೋರ್ಡ್ ಕೂಡ ಕ್ಲಿಯರಾಗಿ ಕಾಣುತ್ತೆ. ಸೊ ಆ ಡಿಸೈನಲ್ಲಿ ನಾವು ಪ್ಲ್ಯಾನ್ ಮಾಡಿ ರೂಮ್ಸನ್ನು ಮಾಡಿದ್ದೇವೆ. ಹಾಸನ ಭಾಗದಲ್ಲಿ ಮಾದರಿ ಸಂಸ್ಥೆಯಾಗಿ ರೂಪುಗೊಂಡ ಕ್ರಿಯೇಟಿವ್ ಉಡುಪಿಯಲ್ಲಿ ತ್ರಿಷಾ ಸಂಸ್ಥೆಯೊಂದಿಗೆ ಸಹಭಾಗಿತ್ವ ಹೊಂದಿದೆ. ಶಿವಮೊಗ್ಗ ಭಾಗದಲ್ಲೂ ಶಿಕ್ಷಣ ಸೇವೆಯನ್ನ ವಿಸ್ತರಿಸಿದ್ದು, ಭವಿಷ್ಯದಲ್ಲಿ ಜಾಗತಿಕ ಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಕ್ರಿಯೇಟಿವ್ ಗ್ಲೋಬಲ್ ಸ್ಕೂಲ್ ರೂಪುಗೊಳ್ಳುತ್ತಿದೆ. ಕೇವಲ ಶಿಕ್ಷಣ ಮಾತ್ರ ಅಲ್ಲ, ಶಿಕ್ಷಣವನ್ನು ಹೊರತುಪಡಿಸಿ ಬಹಳಷ್ಟು ವಿಚಾರಗಳನ್ನು ಮಕ್ಕಳು ಕಲೀಲಿಕ್ಕಿರ್ತಾರೆ. ಈ ನಿಟ್ಟಿನಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ತೆಗೆದುಕೊಂಡ್ರೆ, ಈಗ ನಮ್ಮ ಮಕ್ಕಳಿಗೆ ಒಂದು ದೇಶ ಪ್ರೇಮ ಅಥವಾ ಸೇವಾ ಮನೋಭಾವವನ್ನು ಬೆಳೆಸಬೇಕೆನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ನಮ್ಮ ಕಾಲೇಜು ಪ್ರಾರಂಭವಾದ 4 ವರ್ಷದಲ್ಲಿ NSS ಘಟಕವನ್ನು ನಮ್ಮ ಸಂಸ್ಥೆಗೆ ತರುವಲ್ಲಿ ನಾವು ಯಶಸ್ವಿ ಕೆಲಸವನ್ನು ಮಾಡಿದ್ದೇವೆ. ಕಾರ್ಕಳದ ಪರಿಸರವನ್ನು ಸುಮಾರು ಸರಿ ಅವರು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾರ್ಕಳದಲ್ಲಿ ಆದಂತಹ ಕಾರ್ಕಳ ಉತ್ಸವ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಕಂಪ್ಲೀಟ್ ಅದರ ಸ್ವಚ್ಛತಾ ಜವಾಬ್ದಾರಿಯನ್ನು ಸಹ ತೆಗೆದುಕೊಂಡರು. ಎಸ್ಪೆಷಲಿ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅವರನ್ನು ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಪ್ರತಿ 2 ತಿಂಗಳಿಗೊಂದ್ಸಲ ನಮ್ಮ ಕಾರ್ಕಳದ ಸರೌಂಡಿಂಗಲ್ಲಿರುವಂತಹ ಇಂಡಸ್ಟ್ರೀಸ್ಗಳಿಗೆ ವಿಸಿಟ್ ಮಾಡಿಸ್ತೇವೆ. ಕೇವಲ ಹೋಗಿ ಅಲ್ಲಿ ಎಕ್ಸಿಬಿಷನ್ ಥರ ನೋಡಿ ಬರುವಂತಹ ವಿಚಾರ ಅಲ್ಲ ಇದು. ಅಲ್ಲಿಗೆ ಹೋದ ಮೇಲೆ ಅಲ್ಲಿನ ಎಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಗಳನ್ನು ಅವರು ಸ್ಟಡಿ ಮಾಡ್ತಾರೆ, ಅಲ್ಲಿ ಆಗುವಂತಹ ಪ್ರಾಡಕ್ಟ್ಗಳ ಬಗ್ಗೆ ಅವರು ಸ್ಟಡಿ ಮಾಡ್ತಾರೆ. ಬಂದು ನಮಗೆ ಒಂದು ರಿಪೋರ್ಟ್ ಮಾಡಿ ಅವರು ಸಬ್ಮಿಟ್ ಮಾಡಬೇಕು. ಇದಲ್ಲದೆ ನಮ್ಮ ಒಂದು ಬಹಳ ಮಹತ್ವಾಕಾಂಕ್ಷಿ ಯೋಜನೆ, ಅದು ನಮ್ಮ ಕರಾವಳಿ ಭಾಗದ ಒಂದು ಕ್ರೀಡೆ, ಅದು ಕೆಸರಡೊಂಜಿ ದಿನ ಎನ್ನುವಂತಹ ಒಂದು ಕ್ರೀಡೆ. ಎಲ್ಲರೂ ಸಹ ಈ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದರು.
ಆದರೆ ಇವತ್ತಿನ ಮಕ್ಕಳಿಗೆ ನಾವು ಊಟ ಮಾಡುವಂತಹ ಅನ್ನ ಎಲ್ಲಿಂದ ಬರುತ್ತೆ ಅಂತಲೇ ಅವ್ರಿಗೆ ಗೊತ್ತಿರೋದಿಲ್ಲ. ಇದನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡ್ಬೇಕು ಎನ್ನುವಂಥ ಉದ್ದೇಶದಿಂದ ನಮ್ಮ ಕಾಲೇಜಿನ ಹತ್ತಿರದಲ್ಲಿರುವಂತಹ ಒಂದು ಅರ್ಧ ಎಕರೆ ಜಮೀನನ್ನು ಉಳುಮೆ ಮಾಡಿ ಒಂದು 100-120 ದಿನ ಆದ ಮೇಲೆ ಅದ್ರಲ್ಲಿ ನಮಗೆ ಭತ್ತದ ಪೈರು ಬರುತ್ತೆ. ಆ ಪೈರನ್ನು ಸಹ ಮಕ್ಕಳ ಕೈಯಿಂದಲೇ ಕಟಾವು ಮಾಡಿಸಿಕೊಂಡು 8-9 ಕ್ವಿಂಟಲ್ನಷ್ಟು ಭತ್ತ ನಮಗೆ ಆ ಅರ್ಧ ಎಕರೆ ಜಮೀನಲ್ಲಿ ನಮಗೆ ಸಿಕ್ಕಿದೆ. ಇದು ಮಕ್ಕಳಿಗೆ ಒಂದು ವಿಶಿಷ್ಟವಾದಂತಹ ಒಂದು ಅನುಭವವನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ನಾವು ಕೇವಲ ಅವರಿಗೆ ಕಲಿಕೆಯ ಸಾಮಗ್ರಿಗಳನ್ನು ಮಾತ್ರ ಒದಗಿಸುವಂತಹದ್ದಲ್ಲ, ಕಾಲಕಾಲಕ್ಕೆ ವಿದ್ಯಾರ್ಥಿಗಳನ್ನು ರಿಫ್ರೆಶ್ ಮಾಡತಕ್ಕಂತಹ ರೀತಿಯ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಈಗ ಬೆಳಗಿನಿಂದ ಆರಂಭವಾಗಿ ಸಾಯಂಕಾಲದವರೆಗೆ ಕಲಿಕೆಯಲ್ಲಿ ತೊಡಗಿರ್ತಾರೆ. ಕೊನೆಯ ಪಕ್ಷ 1 ಗಂಟೆ ಗ್ರೌಂಡಿಗೆ ಹೋಗಿ ಆಟ ಆಡ್ತಾರೆ, ಅಲ್ಲಿ ರಿಫ್ರೆಶ್ ಆಗ್ತಾರೆ. ಊಟದ ಸಮಯದಲ್ಲಿ ನಾವು ಈ ಮೆಸ್ ಹಾಲ್ಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಟಿ ವಿಗಳನ್ನು ಅಳವಡಿಸಿದ್ದೇವೆ. ಅಲ್ಲಿ ದೈನಂದಿನವಾಗಿರತಕ್ಕಂಥ ದೇಶದಲ್ಲಿ ಜಾಗತಿಕವಾಗಿ ಯಾವೆಲ್ಲ ರೀತಿಯ ಘಟನೆಗಳಾಗಿದೆ ಎಂಬತಕ್ಕಂಥದ್ದನ್ನು ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಕಾಲಕಾಲಕ್ಕೆ ಅವರಿಗೆ ಅವರನ್ನು ಒಂದು ರೀತಿಯಲ್ಲಿ ರಿಫ್ರೆಶ್ ಮಾಡತಕ್ಕಂಥ ಅನೇಕ ಪ್ರೋಗ್ರಾಮ್ಗಳನ್ನು ನಾವು ಮಾಡಿಕೊಳ್ತೇವೆ. CF ಇನ್ಸ್ಪಿರೋ ಇರ್ಬೋದು, ಅಥವಾ ಸಾಹಿತ್ಯ ಸಾಂಗತ್ಯ ಎಂಬತಕ್ಕಂಥ ಕಾರ್ಯಕ್ರಮ ಇರ್ಬೋದು. ಈ CF ಇನ್ಸ್ಪಿರೋ ಅಂತಂದರೆ ವಿದ್ಯಾರ್ಥಿಗಳನ್ನು ಮೋಟಿವ್ ಮಾಡತಕ್ಕಂಥ ಕಾರ್ಯ ಇದು. ಅಂದರೆ ಯಾರು ಸಮಾಜದಲ್ಲಿ ಸಾಧನೆಗಳನ್ನು ಮಾಡದಂಥವರಿದ್ದಾರೆ, ಸಾಧಕರಿದ್ದಾರೆ, ಅಂಥವರನ್ನು ಕರೆಸಿ ತಮ್ಮ ಅನುಭವವನ್ನು ಮಕ್ಕಳೊಂದಿಗೆ ಶೇರ್ ಮಾಡಿಕೊಳ್ಳುವಂಥದ್ದು. ನಾವು ಒಂದು ಅಂಶವನ್ನು ಅರಿತುಕೊಳ್ಬೇಕು ಇಲ್ಲಿ, ಈ +2 ಅಧ್ಯಯನದಲ್ಲಿ, ಅಂದರೆ PU ಅಧ್ಯಯನದಲ್ಲಿ ಖಂಡಿತವಾಗಿಯೂ ಕೂಡ ಇದು ಒಂದರ್ಥದಲ್ಲಿ ಪ್ರೆಷರೈಸ್ಡ್ ಸ್ಟಡೀಸೇ ಇದು. ಯಾಕೆ ಅಂತಂದರೆ 1ರಿಂದ 10ನೇ ತರಗತಿಗೆ ಒಂದು ಹಂತದ ವಿದ್ಯಾಭ್ಯಾಸ ಎಂಬತಕ್ಕಂಥದ್ದಾಗಿರ್ತದೆ. ಇಲ್ಲಿ PUC ಎಂಬತಕ್ಕಂತಹದ್ದು, ಪದವಿ ಪೂರ್ವ ಶಿಕ್ಷಣ ಎಂಬತಕ್ಕಂತಹದ್ದು ಅವರ ಮುಂದಿನ ಭವಿಷ್ಯತ್ತನ್ನು ನಿರ್ಧಾರ ಮಾಡತಕ್ಕಂತಹ ಸನ್ನಿವೇಶ ಅಥವಾ ಕಾಲಘಟ್ಟವಾಗಿರುವುದರ ಕಾರಣದಿಂದಾಗಿ ಅಂತಹ ಒಂದು ಸೀರಿಯಸ್ನೆಸ್ ಎಂಬತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲಿ ಬೇಕೆ. ಆ ಒಂದು ಸೀರಿಯಸ್ನೆಸ್ ಎಂಬತಕ್ಕಂಥದ್ದು ಇದ್ದಾಗಲೇ ವಿದ್ಯಾರ್ಥಿಗಳಿಗೆ, ನಮ್ಮ ಮಕ್ಕಳಿಗೆ ಮುಂದೆ ನಾನು ಏನು ಮಾಡಬೇಕು ಎಂಬತಕ್ಕಂಥದ್ದರ ಸ್ಪಷ್ಟ ಅರಿವು ಉಂಟಾಗುವಂಥದ್ದು. ನಮ್ಮಲ್ಲಿ ಹಿಂದೆ ಹೇಳ್ತಾ ಇದ್ದ ಹಾಗೆ, ಹಿಂದೆ ಗುರು ಮುಂದೆ ಗುರಿ, ಇಲ್ಲಿ ಅದು ಸ್ಪಷ್ಟವಾಗಲೇಬೇಕು. ಹಾಗಾದಾಗ ಮಾತ್ರ ವಿದ್ಯಾರ್ಥಿ ಜೀವನ ಎಂಬತಕ್ಕಂಥದ್ದು ಒಂದು ಯಶಸ್ಸನ್ನು ಹೊಂದುವುದಕ್ಕೆ ಸಾಧ್ಯ ಎಂಬತಕ್ಕಂಥದ್ದು ನನ್ನ ಕಾರ್ಕಳ ತಾಲೂಕಿನ ಹಿರ್ಗಾನ ಎಂಬ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿದ ಕ್ರಿಯೇಟಿವ್ ಇಂದು 100 ಕುಟುಂಬಗಳಿಗೆ ಅನ್ನದಾತನಾಗಿದೆ. ಶಿಕ್ಷಣದ ಜೊತೆಗೆ ಸಮಾಜಮುಖಿ ಸೇವೆಯಲ್ಲೂ ಕ್ರಿಯೇಟಿವ್ ಮುಂಚೂಣಿಯಲ್ಲಿದೆ. ಹೊಂಗಿರಣ ಯೋಜನೆ, ಪುಸ್ತಕ ಪೋಷಕ ಯೋಜನೆ, ಉಚಿತ ಶಿಕ್ಷಣ, ಹಿಂದುಳಿದ ಪ್ರತಿಭಾವಂತರಿಗೆ ನೆರವು ಸೇರಿದಂತೆ ಹಲವು ಸಮಾಜಪರ ಕಾರ್ಯಗಳ ಮೂಲಕ ಸಂಸ್ಥೆ ಸಮಾಜದ ಅನೇಕ ವರ್ಗಗಳಿಗೆ ಬೆಳಕಾಗಿದೆ. ಕ್ರಿಯೇಟಿವ್ ಇನ್ಸ್ಟಿಟ್ಯೂಷನ್ಸಲ್ಲಿ ಯಾವ ಇನ್ಸ್ಟಿಟ್ಯೂಷನ್ ಬೆಸ್ಟ್ ಅಂತ ಕ್ವಶನಿಗೆ ನಾನೊಂದು ರೆಫರೆನ್ಸ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈಗ ನನಗೆ 2 ಕಣ್ಣಿದೆ, ಇದರಲ್ಲಿ ಯಾವ ಕಣ್ಣು ಮುಖ್ಯ ಅಂತ ಒಂದು ಕ್ವಶನ್ ಕೇಳಿದರೆ ನನಗೆ 2 ಕಣ್ಣು ಮುಖ್ಯ ಅಂತೆ ಅಲ್ವಾ? ಸೊ ಹಾಗೆ ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನಿಗೆ 3 ಇನ್ಸ್ಟಿಟ್ಯೂಷನ್ಸ್ ಇದೆ. ಈ 3 ಇನ್ಸ್ಟಿಟ್ಯೂಷನ್ಸಲ್ಲಿ ಕೂಡ ನಾವು ಕೊಡೋ ಎಜುಕೇಷನ್ ಸಿಸ್ಟಮ್ ರಿಮೇನ್ಸ್ ದ ಸೇಮ್. ಯಾವುದೇ ಕಾರಣಕ್ಕೆ ಹಾಸನ್ ಬೇರೆ, ಉಡುಪಿ ಬೇರೆ, ಕಾರ್ಕಳ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ವಿ ಆರ್ ಟೀಚರ್ಸ್. ವಿ ಸ್ಟಾರ್ಟೆಡ್ ದಿಸ್ ಇನ್ಸ್ಟಿಟ್ಯೂಷನ್ ವಿತ್ ದ ವಿಷನ್ ದಟ್ ದ ಎಜುಕೇಷನ್ ಸಿಸ್ಟಮ್ ಶುಡ್ ನಾಟ್ ಬಿ based on any kind of differences and discrimination. There should be always unity, and we keep that unity in diversity, and that is what the success of our institution too. So this is what I would like to answer here. In all the institutions we impart the same education system, and in every institution the result also always promising. ನಾವು 100ಕ್ಕೆ 100 ವ್ಯವಸ್ಥೆನ ಪರ್ಫೆಕ್ಟ್ ಆಗಿ ಕೊಡಬೇಕಂತ ಬಯಸಿದವರು.
ಅದೇ ಪ್ರಯತ್ನದಲ್ಲಿದ್ದೀವಿ. 100ಕ್ಕೆ 100 ಇರಬಹುದು, ಅಥವಾ ಕೆಲವು ಕುಂದುಕೊರತೆ ಇರಬಹುದು, ಸಣ್ಣ ಪುಟ್ಟದ್ದು ಇರುತ್ತೆ. ಒಂದು ವ್ಯವಸ್ಥೆ ಅಂತ ಹೇಳಿದಾಗ ಈಗ ಸಣ್ಣ ವ್ಯವಸ್ಥೆಯಲ್ಲಿ ಸಣ್ಣ ಸಮಸ್ಯೆಗಳಿದ್ರೆ, ದೊಡ್ಡ ವ್ಯವಸ್ಥೆ ಅಂದಾಗ ಅದರಲ್ಲಿ ಕೆಲವೊಂದಷ್ಟು ದೊಡ್ಡ ಸಮಸ್ಯೆಗಳು ಇರ್ತವೆ. ಬಟ್ ನಮ್ಮಲ್ಲಿ 100ಕ್ಕೆ 100 ನಾವು ವ್ಯವಸ್ಥೆನ ಚೆನ್ನಾಗಿ ಕೊಟ್ಟಿದ್ದೀವಿ ಅಂತ ಭಾವಿಸ್ತೀವಿ. 5 ವರ್ಷಗಳಲ್ಲಿ ರಾಷ್ಟ್ರಮಟ್ಟದ ಗುರುತನ್ನ ಪಡೆದ ಈ ಸಂಸ್ಥೆಯ ಪಯಣ ಒಂದು ಕಥೆಯಲ್ಲ, ಅದು ಒಂದು ಕ್ರಾಂತಿ. ಶಿಕ್ಷಣ ಕ್ರಾಂತಿಯನ್ನ ಸೃಷ್ಟಿಸಿದ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಗೆ ಈ ಬಾರಿಯ ವಿಜಯರತ್ನ ಇಂಟರ್ನ್ಯಾಷನಲ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ.